ಬಜೆಟ್ನಲ್ಲಿ ರಾಜ್ಯಕ್ಕೆ ಶೂನ್ಯ ಕೊಡುಗೆ ಎಂದು ಆರೋಪಿಸಿ ಪ್ರತಿಭಟನೆ. ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ. ನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಪ್ರತಿಭಟನೆ. ಚೊಂಬು ಪ್ರದರ್ಶಿಸಿ ರಾಜ್ಯಕ್ಕೆ ಚೊಂಬು ನೀಡಿದೆ ಎಂದು ಆಕ್ರೋಶ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು. ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಅನುಸರಿಸುತ್ತಿದೆ. ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ಯೋಜನೆ ನೀಡಿಲ್ಲವೆಂದು ಆಕ್ರೋಶ. ಕುಮಾರಸ್ವಾಮಿರವರು ಈ ಬಗ್ಗೆ ಧ್ವನಿ ಎತ್ತಬೇಕು. ಮೋದಿ ಎದುರು ಮಾತನಾಡುವ ಧೈರ್ಯ ಯಾರಿಗೂ ಇಲ್ಲ. ಸಂಸದರಿಗೆ ಅವರೆದುರು ಪ್ರಶ್ನೆ ಮಾಡಲು ಆಗಲ್ಲ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿ. ರಾಮನಗರ ಎಚ್ಡಿಕೆಗೆ ಇಕ್ಬಾಲ್ ಟಾಂಗ್. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಎಚ್ಡಿಕೆ ವಿರೋಧ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿ. ಅವರು ಹೊರಗಿನ ಜಿಲ್ಲೆಯವರು, ಹಾಗಾಗಿ ಅವರಿಗೆ ಇದರ ಬಗ್ಗೆ ಗೊತ್ತಾಗಲ್ಲ. ರಾಮನಗರ ಜಿಲ್ಲೆಯಾಗಿ ಎಷ್ಟು ವರ್ಷ ಆಯಿತು, ಯಾವ ಅಭಿವೃದ್ಧಿ ಕಂಡಿದೆ ಅವರು ಹೇಳಲಿ. ಈಗ ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ. ನಾವು ಇದೇ ಜಿಲ್ಲೆಯವರು, ನಮಗೆ ಈ ಜಿಲ್ಲೆಯ ಮಾಹಿತಿ ಇದೆ, ಹೊರಗಿನವರಿಗೆ ಮಾಹಿತಿ ಇಲ್ಲ. ಇಕ್ಬಾಲ್ ಹುಸೇನ್ ಕಿಡಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್. ನಾವು ನಮಗೆ ಬರಬೇಕಾದಂತ ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಹಿಂದೆ UPA ಸರ್ಕಾರ ಕೊಡ್ತಾ ಇತ್ತು, ಯಾವ ರೀತಿ ಹಿಂದೆ ನಡವಳಿಕೆಯನ್ನು ನಡ್ಕೊಳ್ತಾ ಇದ್ರು, ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ, ಮೋಸ ಮಾಡಬೇಡಿ. ನೀವೆಲ್ಲರೂ ಕೂಡ ಮಲ್ತಾಯಿ ಧೋರಣೆನ ನೀವು ಮಾಡಬೇಡಿ. ದಯವಿಟ್ಟು ನೀವು ಎಲ್ಲಿ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ನೀವು ಎಲ್ಲಿ ನಿಮಗೆ ಬೆಂಬಲ ಸಿಕ್ಕಿದೆ, ಎಲ್ಲಿ ನಿಮ್ಮ ಸರ್ಕಾರ ಇದೆ, ಅಲ್ಲಿ ನೀವು ಬಜೆಟ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ರಿ. ನೋಡಿ, ಅವರೆಲ್ಲರೂ ಕೂಡ ತಿಳ್ಕೋಬೇಕು, ನಮ್ಮ ರಾಜ್ಯ, ನಮ್ಮ ನೆಲೆ, ನಮ್ಮ ಭಾಷೆ, ನಮ್ಮ ಕರ್ತವ್ಯ, ನಮ್ಗೆ ಜನ ಇಲ್ಲಿ ನಮಗೆ ಸ್ಥಾನಮಾನ ಕೊಟ್ಟರು, ನಮ್ಮ ಜನ ರಾಜ್ಯದ ಜನ ಅಂತ ತಿಳ್ಕೊಂಡವರು ನಮ್ಮ ಪರವಾಗಿ ಅವ್ರು ನಿಂತ್ಕೋಬೇಕು. ನಮ್ಮ ರಾಜ್ಯದ ಪರವಾಗಿ ನಿಂತ್ಕೋಬೇಕು, ನಮ್ಮ ಪಕ್ಷದ ಪರವಾಗಿ ನಿಂತ್ಕೋಬೇಡಿ. ನಮ್ಮ ರಾಜ್ಯದ ಪರ ಹಿತಕ್ಕೋಸ್ಕರ ನೀವು ನಿಂತ್ಕೊಳ್ಳಿ. ನೀವು ನಮ್ಮ ಪರವಾಗಿ ನಿಂತ್ಕೋಬೇಡಿ. ನೀವೆಲ್ಲೂ ನೀವು ಮಾತಾಡ್ತಾನೆ ಇಲ್ವಲ್ಲ. ಯಾವ ರೀತಿ ನೀವು ಮಂತ್ರಿ ಅಂತ ಹೇಳ್ಕೊಳಕ್ ಸಾಧ್ಯ? ನೀವಾಗ್ಲಿ, ಸೋಮಣ್ಣ ಆಗಲಿ, ನಮ್ಮ ಶೋಭಾ ಕಾರಂದ್ಲೆ ಆಗಲಿ, ನಿರ್ಮಲಾ ಸೀತಾರಾಮನ್, ನೀವೆಲ್ಲರೂ ಕೂಡ ನಮ್ಮ ರಾಜ್ಯದವರು, ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥವ್ರು ನೀವು, ನಮ್ಮ ರಾಜ್ಯದಲ್ಲಿ ನೀವು ಮಣ್ಣಾಗೋರು ನೀವೆಲ್ಲರೂ ಕೂಡ. ಪ್ರಹ್ಲಾದ್ ಜೋಶಿ ಅವರು, ಇವರೆಲ್ಲರೂ ಕೂಡ ನೀವು ಪ್ರಮುಖವಾದಂಥವ್ರು. ನೀವು ನಮ್ಮ ರಾಜ್ಯದ ಬಗ್ಗೆ ಗಮನ ಹರಿಸಿ, ನಮ್ಮ ರಾಜ್ಯದ ಬಗ್ಗೆ ಚಿಂತೆ ಮಾಡಿ. ದಯವಿಟ್ಟು ನಿಮ್ಮ ಅಧಿಕಾರ ಮುಖ್ಯ ಅಲ್ಲ. ಅಧಿಕಾರ ಇವತ್ತಿರ್ತದೆ, ಅಧಿಕಾರ ನಾಳೆ ಹೊರಟೋಗ್ತದೆ. ನೀವು ಕೇಂದ್ರ ಸರ್ಕಾರದ ಬಗ್ಗೆ, ಇಂಥ ಧೋರಣೆ ಬಗ್ಗೆ ನೀವು ನಮ್ಮ ಪರವಾಗಿ ನಿಂತ್ಕೋಬೇಕೇ ಹೊರತು ನೀವು ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೋಬೇಡಿ ಅಂತ ಹೇಳಿ ನಾನು ಮನವಿ ಕೂಡ ನಾನು ಮಾಡ್ಕೊಂಡು, ನಿಮ್ಗೆ ಧೈರ್ಯ ಇಲ್ಲ ಇದನ್ನೆಲ್ಲ ಕೂಡ ಮಾಡಕ್ಕೆ ಅಂತೇಳಿ. ಇವತ್ತು ನಮ್ಮ DK ಸುರೇಶ್ ಅವರು ಸದನದಲ್ಲಿ ಇವತ್ತು ಮಾತಾಡಿದ್ರು. ಅವರು ಈ ರೀತಿ ಅನ್ಯಾಯ ಆಗ್ತಾ ಇದೆ, ನಾವು ಟ್ಯಾಕ್ಸ್ ಇಷ್ಟು ಕಟ್ತಾ ಇದ್ದೀವಿ, ವಿಶ್ಲೇಷಣೆ ಮಾಡಿದ್ರು. ಅವರು ನಿಜವಾದ ವಿಶ್ಲೇಷಣೆ ಅರ್ಥ ಮೇಲೆ 3,500 ಕೋಟಿ ನಮ್ಗೆ ದುಡ್ಡನ್ನ ಅವ್ರು ಬಿಡುಗಡೆ ಮಾಡಿದ್ದಾರೆ. ಯಾವತ್ತೂ ಮಾಡಿರಲಿಲ್ಲ. ಅವ್ರೇನೋ ಹೋರಾಟ ಮಾಡದೆ ಹೋದ್ರೆ ಬಿಡ್ತಾ ಇರಲಿಲ್ಲ. ನಿಮ್ಗೆ ಸುಪ್ರೀಂ ಕೋರ್ಟ್ ಬೇರೆ ನಿಮ್ಗೆ ಚೀಮಾರಿ ಹಾಕಿದೆ. ನಿಮ್ಗೆ ಕನ್ಸು ಕಾಣ್ಬೋದು. ಇವತ್ತು ನೀವ್ ಯಾಕೆಲ್ಲ ಇಲ್ಲಿಂದ ಮಂಡ್ಯ ಹೊಟ್ಟೋಗ್ಬಿಟ್ಟಿದ್ದೀರಿ? ನೀವು ಯಾಕೆ ಮಂಡ್ಯ ಹೊಟ್ಟೋಗ್ಬಿಟ್ಟಿದ್ದೀರಿ? ನೀವು ಮೂಲತಃ ನಮ್ಮ ಜಿಲ್ಲೆಯವರು ಅಲ್ಲ. ನಿಮ್ಗೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ. ನೀವು ಅಧಿಕಾರಕ್ಕೋಸ್ಕರ ಬಂದಿದ್ದೀರಾ, ಮತಕ್ಕೋಸ್ಕರ ಬಂದಿದ್ದೀರಾ, ಓಟ್ಗೋಸ್ಕರ ಬಂದಿದ್ದೀರಾ, ಎಲ್ಲ ಬೇರೆ ರೀತಿನ ಅನುಭವಿಸಿಗೆ ಬಂದಿದ್ದೀರಾ ಹೊರತು ಜನದ ಹಿತರಕ್ಷಣೆ ಕಾಪಾಡೋಕ್ಕೆ, ಜನರ ಬಗ್ಗೆ ಕಾಳಜಿ ಇಡೋಕ್ಕೆ ನೀವು ಬಂದಿಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವೇನೋ ಜಿಲ್ಲೆ ಅಂತ ಕರೆದ್ರಿ. ಜಿಲ್ಲೆ ಅಂದಾದ್ಮೇಲೆ ಜಿಲ್ಲೆಗೆ ಕೊಡುವಂಥ ರೂಪರೇಷೆಯನ್ನು ಕೊಟ್ಟಿದ್ದೀರಾ, ಮೂಲಭೂತ ಸೌಕರ್ಯ ನೀವು ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನಮ್ಗೆ ಏನಾದ್ರು ನೀವೆಲ್ಲ ಕಾಳಜಿ ಇಟ್ಕೊಂಡಿದ್ದೀರಾ? ನಮ್ಮ ಬಗ್ಗೆ ಏನಾದ್ರೂ ಇಲ್ವಲ್ಲ. ಜನರ ಬಗ್ಗೆ ಆಗಲಿ, ಸಾಮಾನ್ಯ ಜನರಲ್ಲಿ, ಮಹಿಳೆಯರ ಬಗ್ಗೆ ಆಗಲಿ, ಯಾವುದೇ ಶಿಕ್ಷಣ ಕ್ಷೇತ್ರ ಆಗಲಿ, ಆರೋಗ್ಯದಾಗಲಿ, ಎಲ್ಲ ರೀತಿಯಲ್ಲೂ ಕೂಡ ಯಾವತ್ತೂ ನೀವು ಕಾಳಜಿಯನ್ನು ವಹಿಸಲಿಲ್ಲ. ಯಾಕೆಂದ್ರೆ ನಮ್ಮ ಜಿಲ್ಲೆಯವರು ಅಲ್ಲ ಅಂತೇಳಿ ಇದು ಸಾಕ್ಷಿ ಇತ್ತು. ನಾವು ಮೂಲತಃ ಬೆಂಗಳೂರು ಜಿಲ್ಲೆಯವರು. ಸೊ ನಮಗಿದು ಬೇಕಾಗಿತ್ತು. ಅಭಿವೃದ್ಧಿ ಕಾಣಬೇಕು ನಾವು ಮುಂದಕ್ಕೆ. ನಾವು ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಮುಖ್ಯಮಂತ್ರಿ ಅವರಿಗೆ. ಮೋದಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕ ನ್ಯಾಯ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಬಜೆಟ್ನಲ್ಲಿ ಅನುದಾನ ನೀಡುವ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಯ್ಯಯ್ಯೋ, ಅದಕ್ಕಾಗಿ ಹೋರಾಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ.